ಸರ್ 100 ರೂಪಾಯಿಗೆ 2 ಬಿರಿಯಾನಿ ಕೊಡ್ತಾ ಇದ್ದೀವಿ ಸರ್. ಹೊಟ್ಟೆ ತುಂಬ ಒಂದೇ ಹೊಟ್ಟೆ ತುಂಬುತ್ತೆ. ಈಗ 2 ಅಂದರೆ ಇನ್ನೂ ಖುಷಿಯಾಗಿ ತಿನ್ಬೋದು. ಹೋಟೆಲ್ ಹೆಸರು ಹೊಟ್ಟೆ ತುಂಬ ಹಂಗೆ ಕೊಡ್ತಾವ್ರೆ, ಪರವಾಗಿಲ್ಲ. ಕ್ವಾಂಟಿಟಿ ಪ್ರೈಸ್ ಎಲ್ಲ ಚೆನ್ನಾಗಿದೆ. ನಾನು 6 ತಿಂಗಳಿಂದ ಬರ್ತಾ ಇದ್ದೀನಿ. ಗುಂಡ್ಕಾಯಿ ಫ್ರೈ ಕಬಾಬ್ ಅಂತೂ ನಮ್ಮ ಹೋಟ್ಲಲ್ಲಿ ತುಂಬ ಫೇಮಸ್ಸು ಸರ್. ಯಾವುದೇ ಒಂದು ಕಸ್ಟಮರ್ ಕೇಳಿ ನೋಡಿ ಆ ಹೆಸರೊಂದು ಹೇಳ್ತಾರೆ, ಅಷ್ಟು ತುಂಬ ಚೆನ್ನಾಗಿದೆ. ಈ ಏನು ಕೊಡ್ತಾರೆ ಊಟಕ್ಕೆ, ಅವರು ಕಲರ್ಸೇ ಆಗಲಿ ಮತ್ತು ಇನ್ನೊಂದು ಕೆಮಿಕಲ್ಲೇ ಆಗಲಿ ಹಾಕಲ್ಲ. ತುಂಬ ಚೆನ್ನಾಗಿರುತ್ತೆ ಕಬಾಬು ಮತ್ತು ರೈಸು ಏನು ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ. ನಾನು ಫಸ್ಟ್ ಟೈಮ್ ಬಂದಿರೋದು, ನನ್ನ ಹಸ್ಬೆಂಡ್ ಕರ್ಕೊಂಬಂದಿರೋದು. ಹೋಟೆಲ್ ಹೊಟ್ಟೆ ತುಂಬ ಇದೆ, ಫಸ್ಟ್ ಟೈಮ್ ಕೇಳಿದ್ದು. ಬಟ್ ಊಟ ಎಲ್ಲ ಚೆನ್ನಾಗಿದೆ, ವೆಜ್ ಚೆನ್ನಾಗಿದೆ. ಅವ್ರು ನಾನ್ ವೆಜ್ ತಿಂತಿದ್ದಾರೆ, ಅದು ಚೆನ್ನಾಗಿದೆ ಅಂತ. 4ನೇ ತಾರೀಕು 5ನೇ ತಾರೀಕು 2023ರಂದು ಬಂದಂಥವ್ರು ಎಲ್ಲರಿಗೂ ಸಹ ಒಂದು ಬಿರಿಯಾನಿಗೆ 70 ರೂಪಾಯಿ ತಗೊಳ್ಳೋದ್ರ ಬದಲು 100 ರೂಪಾಯಿಗೆ 2 ಬಿರಿಯಾನಿ ಉಚಿತವಾಗಿ ಒಂದು ಬಿರಿಯಾನಿ ಎಕ್ಸ್ಟ್ರಾ ಕೊಡ್ತಾ ಲೆಕ್ಕಾಚಾರ ಕೊಡ್ತಾ ಇದ್ದಾರೆ. ಕುಷ್ಕ ತಗೊಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಕಬಾಬು, ಹಾಫ್ ಪ್ಲೇಟ್ ಕಬಾಬು ಫ್ರೀ ಕೊಡ್ತಾವ್ರೆ. ಏನಪ್ಪ ಇಷ್ಟು ಕಡಿಮೆ ರೇಟ್ಗೆ, ಇವತ್ತಿನ ಚಿಕನ್ ರೇಟ್ನಲ್ಲಿ ಇಷ್ಟು ಕಡಿಮೆ ರೇಟ್ಗೆ ಬಿರಿಯಾನಿ ಕೊಡ್ಲಿಕ್ಕೆ ಸಾಧ್ಯನಾ? ಜನಗಳಿಗೂ ಒಳ್ಳೆ ರೇಟ್ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ಕಮ್ಮಿ ದುಡ್ಡಲ್ಲಿ ಮಾಡ್ತಿದ್ದೀವಿ ಹೊರತು ಬೇರೆ ಏನು ಕಾರಣ ಇಲ್ಲ ಸರ್. ಹೋಟೆಲ್ ಹೊಟ್ಟೆ ತುಂಬ ಅಂತಲೇ ಹೆಸರು. 70 ರೂಪಾಯಿ ಒಂದು ಬಿರಿಯಾನಿ ತಗೊಂಡ್ರೆ ಕಣ್ಣು ಮುಚ್ಕೊಂಡು ಒಬ್ರಿಗೆ ಹೊಟ್ಟೆ ತುಂಬುತ್ತೆ ಸರ್. ಹೊಟ್ಟೆ ತುಂಬ ಕೊಡ್ತಾರೆ. ನೀವು ಎಷ್ಟು ತಿಂತೀರ ಅಷ್ಟು ಕೊಡ್ತಾರೆ. ಆರಾಮಾಗಿ ತಿನ್ಬೋದು. ಆರಾಮಾಗಿ ನೀವು ಫ್ಯಾಮಿಲಿ ಕರ್ಕೊ ಬನ್ನಿ, ಆರಾಮಾಗಿ ತಿನ್ಕೊಳ್ಳಿ ಸರ್. ಹೋಟೆಲ್ ಹೊಟ್ಟೆ ತುಂಬಕ್ಕೆ ಸರಿಸುಮಾರು ಸ್ವಿಗ್ಗಿಯಿಂದ ಮತ್ತು ಜೊಮ್ಯಾಟೋದಿಂದ ಎಲ್ಲ ಸಹ ತುಂಬ ಆರ್ಡ್ರುಗಳು ಬರ್ತಿದೆ. ಆ ಸ್ವಿಗ್ಗಿ ಮತ್ತು ಜೊಮ್ಯಾಟೋದಿಂದ ಎಲ್ಲರೂ ಸಹ ಸಾಮಾನ್ಯವಾಗಿ 5 ಸ್ಟಾರು ಗ್ರೇಡ್ನ ಕೊಟ್ಟಿರ್ತಕ್ಕಂಥದ್ದು. ₹100 2 ಬಿರಿಯಾನಿ, ಕುಷ್ಕಾಗೆ ಕಬಾಬ್ ಫ್ರೀ. ಬಂದು ಟೇಸ್ಟ್ ಮಾಡಿಲ್ದಿದ್ದವರು ಬಂದು ಮಾಡಲಿ ಅಂತ ನಾವು ಖುಷಿಯಿಂದ ಮಾಡಿರೋದು. ₹100 2 ಬಿರಿಯಾನಿ ಕೊಡ್ತೀವಿ. ಅದಲ್ಲದೆ ಲಾಲಿಪಾಪ್ ಇದೆ, ಲೆಗ್ ಪೀಸ್ ಇದೆ, ಕಬಾಬ್ ಇದೆ, ಲಿವರ್ ಗುಂಡ್ಕಾಯಿ ಫ್ರೈ ಇದೆ. ನ್ಯೂಸ್ ಚಾನಲಲ್ಲಿ ನಮ್ಮ ಹೋಟ್ಲ್ ಬಗ್ಗೆ ಬಂದಮೇಲಂತೂ ಕಸ್ಟಮರು ದುಪ್ಪಟ್ಟಾದರು. ನಮ್ಗೆ ತುಂಬ ಖುಷಿ ಆಯಿತು. ಮಲ್ಲಿಗೆ ನಗರಿ ಮೈಸೂರಿನಲ್ಲಿ ಒಂದು ವಿಶೇಷವಾದ ಹೋಟೆಲ್ ಇದೆ. ಅದರ ಹೆಸರು ಹೋಟೆಲ್ ಹೊಟ್ಟೆ ತುಂಬ ಅಂತ. ಸೊ ಈ ಹೆಸರನ್ನ ನೋಡಿದಂಥ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೆ ಆಶ್ಚರ್ಯ ಆಗುತ್ತೆ. ಏನಪ್ಪ ಹೋಟೆಲ್ ಹೆಸರನ್ನೇ ಹೊಟ್ಟೆ ತುಂಬ ಅಂತ ಇಟ್ಟಿದ್ದಾರೆ, ನಿಜವಾಗ್ಲೂ ಇಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಾರಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಸೊ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕೂಡ ಮೊದಲ ಬಾರಿಗೆ ಹೋಟೆಲ್ ಹೊಟ್ಟೆ ತುಂಬ ಏನು ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಫುಡ್ ಕೊಡ್ತಾರೆ ಅಂತೇಳಿ ನ್ಯೂಸನ್ನು ಮಾಡಿದ್ವಿ. ಈಗ 2ನೇ ವರ್ಷದ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನ್ ವೆಜ್ ಪ್ರಿಯರಿಗೆ ಸಾಕಷ್ಟು ಆಫರ್ಗಳನ್ನು ಬಿಟ್ಟಿದ್ದಾರೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನನ್ನೊಟ್ಟಿಗೆ ಭರತ್ ಅವರು ಇದ್ದಾರೆ. ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಭರತ್ ಅವರೇ ನಮಸ್ಕಾರ. 2 ವರ್ಷ ಆಗೋಯ್ತು ಹೋಟೆಲ್ ಹೊಟ್ಟೆ ತುಂಬ. ನಿಮ್ಮ ಚಾನಲಿಂದನೇ ಒಂದು ಪ್ರೋಗ್ರಾಮ್ ಮಾಡಿದ್ರಿ. ಅದಾದಮೇಲಿಂದ ದಸರಾಗೆ ಬಂದವರು ಮತ್ತು ಟೂರಿಸ್ಟ್ ಆಗಲಿ, ಮತ್ತು ಇಲ್ಲಿ ಲೋಕಲ್ ಆಗಲಿ, ಸಾಮಾನ್ಯ ಜನ ಆಗಲಿ, ಮತ್ತು ಗಾರೆ ಕೆಲಸದವ್ರಾಗಲಿ ಸುಮಾರು ಜನ ಬಂದು ಇಲ್ಲಿ ಊಟ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ. ಈಗ ನಾವು ಆ್ಯಕ್ಚುಲಿ ಒಂದು ಬಿರಿಯಾನಿ 70 ರೂಪೀಸ್ ಮಾಡಿದ್ದೀವಿ. ಬಟ್ ಈಗ 4-5 2 ಇಯರ್ಸ್ ತುಂಬಿರೋದ್ರಿಂದ ಆ ಖುಷಿಗೆ ನಾವು ಅವತ್ತೊಂದು ದಿವಸ 100 ರೂಪಾಯಿಗೆ 2 ಬಿರಿಯಾನಿ ಕೊಡ್ತಾಯಿದ್ದೀವಿ ಸರ್. ಹೊಟ್ಟೆ ತುಂಬ ಒಂದೇ ಹೊಟ್ಟೆ ತುಂಬುತ್ತೆ. ಈಗ 2 ಅಂದರೆ ಇನ್ನೂ ಖುಷಿಯಾಗಿ ತಿನ್ಬೋದು. ಒಬ್ಬರು ಫ್ರೆಂಡ್ಸ್ ಇನ್ನೊಬ್ರನ್ನ ಕರ್ಕೊಂಡು ಕೊಡಿಸ್ದಂಗೂ ಆಗುತ್ತೆ. 4-5ನೇ ತಾರೀಕು ದಯವಿಟ್ಟು ಎಲ್ಲ ನಮ್ಮ ಹಳೆ ಕಸ್ಟಮರು, ಹೊಸಬ್ರು ಇರ್ಬೋದು, ಎಲ್ಲರೂ ಬಂದು ಅವತ್ತು ತಿನ್ನಬೇಕು ಅಂತ ನಾವು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀವಿ. ನಿಮ್ಮ TV ಚಾನಲ್ ಬಂದಮೇಲಂತೂ ನಮಗೆ ಗುಡ್ ನ್ಯೂಸ್ ಚಾನಲಲ್ಲಿ ನಮ್ಮ ಹೋಟ್ಲು ಬಗ್ಗೆ ಬಂದಮೇಲಂತೂ ಕಸ್ಟಮರು ದುಪ್ಪಟ್ಟಾದರು. ನಮ್ಗೆ ತುಂಬ ಖುಷಿ ಆಯಿತು. ಈಗ ಏನೇನು ವೆರೈಟಿ ಐಟಮ್ ಇರುತ್ತೆ? ಈಗ ಬಿರಿಯಾನಿ ಜೊತೆಗೆ ಬೇರೆ ಎಲ್ಲ ಏನೇನು ವೆರೈಟಿ ಐಟಮ್ಗಳಿರುತ್ತೆ, ಅದ್ರ ಬೆಲೆಗಳಿಗೆ? ಸರ್ ಅವತ್ತು ಕುಷ್ಕಾಗೂ ಸೈಡ್ಸ್ ಕೊಡ್ತೀವಿ, ಫ್ರೀ ಸೈಡ್ಸ್ ಕೊಡ್ತೀವಿ. 100 ರೂಪಾಯಿಗೆ 2 ಬಿರಿಯಾನಿ ಕೊಡ್ತೀವಿ. ಅದಲ್ಲದೆ ಲಾಲಿಪಾಪ್ ಇದೆ, ಲೆಗ್ ಪೀಸ್ ಇದೆ, ಕಬಾಬ್ ಇದೆ, ಲಿವರ್ ಗುಂಡ್ಕಾಯಿ ಫ್ರೈ ಇದೆ, ಗುಂಡ್ಕಾಯಿ ಫ್ರೈ ಇದೆ. ಗುಂಡ್ಕಾಯಿ ಫ್ರೈ ಕಬಾಬ್ ಅಂತೂ ನಮ್ಮ ಹೋಟ್ಲಲ್ಲಿ ತುಂಬ ಫೇಮಸ್ಸು ಸರ್. ಯಾವುದೇ ಒಂದು ಕಸ್ಟಮರ್ ಕೇಳಿ ನೋಡಿ ಆ ಹೆಸರೊಂದು ಹೇಳ್ತಾರೆ, ಅಷ್ಟು ತುಂಬ ಚೆನ್ನಾಗಿದೆ. ನೀವು ಎಲ್ಲ ಟೇಸ್ಟ್ ಮಾಡಿದವರು ಬಂದು ನೋಡಿ ಮಾಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀವಿ ಸರ್. ಪಕ್ಕದಲ್ಲೇ ಕೋರ್ಟ್ ಇದೆ, ಸಾಕಷ್ಟು ಸರ್ಕಾರಿ ಕಚೇರಿಗಳಿದೆ, ಜಿಲ್ಲಾ ಪಂಚಾಯತ್ ಇದೆ, ತುಂಬ ಜನ ವಕೀಲರು ಮತ್ತು ಅಫಿಷಿಯಲ್ಗಳು ಕೂಡ ಇಲ್ಲಿಗೆ ಬರ್ತಾರೆ ಅಂತ ಕೇಳ್ಪಟ್ಟೆ, ನಿಜನಾ ಅಂತ? ಸರ್ ಖಂಡಿತ. ನಮಗೆ ಲಾಯರು ಒನ್ ಆಫ್ ದಿ ಪಾರ್ಟ್ ನಮ್ಮ ಅಡ್ವೊಕೇಟ್ಗಳು ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಬಿಸ್ನೆಸ್ ವಿಷಯದಾಗಲಿ, ಊಟದ್ದಾಗಲಿ. ಆಮೇಲೆ ಅವ್ರದ್ದು ಏನಾರ ಕೋರ್ಟ್ ಒಳಗೆ ಅವ್ರ ಯೂನಿಯನ್ದು ಏನಾರ ಫಂಕ್ಷನ್ಗಳಿದ್ರೆ ಇಲ್ಲಿಂದ ಆರ್ಡ್ರ್ ತಗೋತಾರೆ. ಬಿರಿಯಾನಿ ಆಗಿರ್ಬೋದು, ಕುಷ್ಕ ಆಗಿರ್ಬೋದು, ಅಥವಾ ಕಬಾಬ್ ಇರ್ಬೋದು. ಆ ಥರ ಅವ್ರದ್ದು ಮೀಟಿಂಗ್ಗಳು ಅಥವಾ ಏನಾರು ಇರುತ್ತಲ್ಲ ಅವ್ರ ಟ್ರಸ್ಟ್ದು, ಆವಾಗ ಖಂಡಿತ ಇಲ್ಲಿಂದನೇ ಪಾರ್ಸಲ್ ತೊಗೋಬೋದು ಸರ್. ಯಾಕಂದರೆ ಒಂದು ಪ್ರಶ್ನೆ ಎಲ್ಲರಿಗೂ ಕಾಡುತ್ತೆ, ಏನಪ್ಪ ಇಷ್ಟು ಕಡಿಮೆ ರೇಟ್ಗೆ, ಇವತ್ತಿನ ಚಿಕನ್ ರೇಟ್ನಲ್ಲಿ ಇಷ್ಟು ಕಡಿಮೆ ರೇಟ್ಗೆ ಬಿರಿಯಾನಿ ಕೊಡ್ಲಿಕ್ಕೆ ಸಾಧ್ಯನಾ? ಏನೋ ಇವರು ಬೇರೆ ಏನೋ ಗಿಮಿಕ್ ಮಾಡ್ತಿದ್ದಾರೆ ಅನ್ನೋ ಮಾತಿದೆ.
ಇದಕ್ಕೊಂದು ಸ್ಪಷ್ಟೀಕರಣ ಬೇಕು ನಿಮ್ಮ ಕಡೆಯಿಂದ. ಸರ್ ಯಾವುದೇ ಥರದ್ದು ಅದೆಲ್ಲ ಆವಾಪಾವಗಳೆಲ್ಲ ಸುಳ್ಳು ಸರ್. ಇಲ್ಲಿ ನಾವು ತುಂಬ ಲಾಭಕ್ಕೋಸ್ಕರ ಮಾಡ್ತಾಯಿಲ್ಲ. ಈ ಸರ್ಕಲ್ ಏನಂದರೆ ಇಲ್ಲಿ ಒಬ್ಬರು ಗಾರೆ ಕೆಲಸದಿಂದ ಹಿಡಿದು ದೊಡ್ಡ ಅಫಿಷಿಯಲ್ವರೆಗೂ ಟ್ರೈನವರು ಚಾಮರಾಜನಗರದಿಂದ ಮೈಸೂರು ಸಾವಿರಾರು ಜನ ಬರ್ತಾರೆ ಸರ್. ಅವರೆಲ್ಲ ಖುಷಿಯಿಂದ ಫಸ್ಟು ಸುಮಾರು ವರ್ಷದಿಂದ ವೆಜ್ ಮಾಡ್ಕೊಂಬಂದಿದ್ದು. ಈ ಲಾಕ್ಡೌನ್ ಆದಮೇಲೆ ನಾನ್ ವೆಜ್ಜು ಮಾಡಬೇಕು ಅನ್ನೋ ಆಸೆ ಇತ್ತು ನಮಗೆ. ಅದು ನಮ್ಮ ಭಾವರ ಆಸೆಗೋಸ್ಕರ ನಾವು ಮಾಡಿದ್ವು. ಅದು ಕ್ಲಿಕ್ಕಾಗಿ ಎಲ್ಲ ಜನಗಳ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ನಡೀತಿದೆ. ಹಂಗಾಗಿ ಜನಗಳಿಗೂ ಒಳ್ಳೆ ರೇಟ್ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ಕಮ್ಮಿ ದುಡ್ಡಲ್ಲಿ ಮಾಡ್ತಿದ್ದೀವಿ ಹೊರತು ಬೇರೆ ಏನು ಕಾರಣ ಇಲ್ಲ ಸರ್. ಖಂಡಿತ ಸರ್, ಖಂಡಿತ ಒಳ್ಳೆ ಟೇಸ್ಟಿ ಫುಡ್ಡು, ಹೊಟ್ಟೆ ತುಂಬುತ್ತೆ. ಹೋಟೆಲ್ ಹೊಟ್ಟೆ ತುಂಬ ಅಂತಲೇ ಹೆಸರು. 70 ರೂಪಾಯಿ ಒಂದು ಬಿರಿಯಾನಿ ತಗೊಂಡು ಕಣ್ಣು ಮುಚ್ಕೊ ಒಬ್ರಿಗೆ ಹೊಟ್ಟೆ ತುಂಬುತ್ತೆ ಸರ್. ಅದಂತೂ ಗ್ಯಾರಂಟಿ ಸರ್. ಎಲ್ಲ ಬಂದು ತಿಂತಾ ಇದ್ದಾರೆ. ಈಗ ಇನ್ನು ಮುಂದಕ್ಕೂ ಇದು ನೋಡಿ ಹೊಸಬ್ರುಗಳು ಬರಲಿ ಅನ್ನೋದೇ ನಮ್ಮ ಆಸೆ. ಯಾಕಂದರೆ ಈಗ ಈ ಥರ ಆಫರ್ ಬಿಡ್ತಿದ್ರೆ ತುಂಬ ಕಡಿಮೆ ಆಗಿದೆ. ಬಟ್ ತುಂಬ ಜನ ಹೊರಗಡೆ ಜಿಲ್ಲೆಯಿಂದ ಬರ್ತಾರೆ. ಸಾಕಷ್ಟು ಜನ ಕಾಲೇಜ್ದು ಸ್ಟೂಡೆಂಟ್ಸ್ಗಳಿದ್ದಾರೆ. ಈಗ ಹಾಸ್ಟೆಲ್ ಹುಡುಗ ಒಬ್ಬ ಹೇಳ್ತಾ ಇದ್ದ, ಅಲ್ಲಿ ಟೇಸ್ಟ್ ಚೆನ್ನಾಗಿಲ್ಲ ಅಂದಾಗ ವಾರಕ್ಕೆ 3 ದಿನ ನಾನು ಬಂದು ಇಲ್ಲೇ ಊಟ ಮಾಡ್ತಿದ್ದೀನಿ ಸರ್, ಬಡವ್ರ ಮಕ್ಕಳಿಗೆ ತುಂಬ ಕಡಿಮೆ ರೇಟ್ಗೆ ಒಳ್ಳೆ ನಾನ್ ವೆಜ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು. ಹೌದು ಸರ್. ಅದಲ್ಲದೆ ಈಗ ನಾವು ಅವತ್ತೊಂದು ದಿವಸ ಕಮ್ಮಿ ಅಂತ ಅಲ್ಲ, ಅದು ಖುಷಿಗೋಸ್ಕರ ಫ್ರೀ ನಾವು ಮಾಡ್ತಾ ಇರೋದು. 100 ರೂಪಾಯಿಗೆ 2 ಪಲಾವು ಮತ್ತು ಖುಷಿಗಾಗಿ ಸೈಡ್ಸು ಕಬಾಬ್ ಫ್ರೀ ಅಂತ ಹೇಳಿದ್ದೀವಿ. ಆಮೇಲೆ ನಾವು ಇನ್ನೊಂದು ಏನಂದರೆ ಬರೀ ಹಾಸ್ಟ್ಲು PG ಹುಡುಗರಲ್ಲ, ಇಲ್ಲಿ ಸುತ್ತಮುತ್ತ ಇರೋ ರೂಮ್ ಹುಡುಗರು ಅವ್ರ ಮನೇಲಿ ಅನ್ನ ಮಾಡ್ಕೊಂಡ್ರು ನಾವು ಸಾಂಬಾರಿಗೆ ದುಡ್ಡು ಗಿಡ್ಡು ಇಸ್ಕೊಳ್ಳಲ್ಲ ಸರ್. ಇಲ್ಲಿ ಬಂದು ಸಾಂಬಾರು ಇಸ್ಕೋಬೋದು ಫ್ರೀ. ಪ್ರತಿಯೊಬ್ಬರು ಸ್ಟೂಡೆಂಟ್ ಲೈಫ್ನಲ್ಲೂ ಕೂಡ ರೈಸ್ ಮಾಡ್ಕೊಬಿಡ್ತಾರೆ. ಸಾಂಬಾರಿಗೆ ತುಂಬ ಕಷ್ಟ, ಬಟ್ ಸಾಂಬಾರಿಗೆ ತುಂಬ ರೇಟು ಡಿಮ್ಯಾಂಡ್ ಅಂತಾರೆ. ನಾನ್ ವೆಜ್ ಸಾಂಬಾರು ಕೊಡ್ತಾ ಇದ್ದಾರೆ ಅಂದರೆ ಸ್ಟೂಡೆಂಟ್ಸ್ಗಳಂತೂ ನಿಮ್ಮನ್ನು ನೆನೆಸ್ಕೊಳ್ತಾರೆ. ಕರೆಕ್ಟ್ ಸರ್. ನೈಟ್ ಹೊತ್ತು 9 ಗಂಟೆಗೆ ಶುರು ಆದರೆ ಸರ್ 10 ಗಂಟೆವರೆಗೂ ಆ ಥರ ಸ್ಟೂಡೆಂಟ್ಗಳು ಸುಮಾರು ಜನ ಬಂದು ಇಸ್ಕೊಯ್ತಾರೆ ಸರ್. ಅಂದರೆ ಇಲ್ಲಿ ಅಕ್ಕಪಕ್ಕ ರೂಮ್ ಹುಡುಗರು ಯಾರಿಗೂ ನಾವು ಇಲ್ಲ ಅಂದಿಲ್ಲ. ಸಾಂಬಾರು ತಗೋಗ್ರಪ್ಪ ಆಯಿತು ಅಂತಲೇ ಅಂದಿದ್ದೀವಿ. ನಾವು ಸೈಡ್ ಸ್ಟ್ಯಾಂಡರ್ಡ್ ಸಾಂಬಾರು ಕೊಡ್ತೀವಿ, ರೈಸ್ ಸ್ಟ್ಯಾಂಡರ್ಡ್ ಸಾಂಬಾರು ಕೊಡ್ತೀವಿ. ಯಾವತ್ತೂ ಹಂಗೆ ಹೇಳಿಲ್ಲ. ಆ ಹುಡುಗರುಗಳಿಗೆ, ವಿದ್ಯಾರ್ಥಿಗಳಿಗೆ ಕಷ್ಟ ಇರೋ ಹುಡುಗರಿಗಂತೂ ನಾವು ಹೆಲ್ಪ್ ಮಾಡಿದ್ದೀವಿ. ಅದೊಂದು ಆಗಸ್ಟ್ ತಿಂಗಳಲ್ಲಿ ಯಾವ ಡೇಟ್ನಲ್ಲಿ ಏನು ಆಫರ್ ಇರುತ್ತೆ ಮತ್ತು ನಿಮ್ಮ ಹೋಟೆಲ್ ಟೈಮಿಂಗ್ಸ್ ಏನಂತೇಳಿ? ಸರ್, ನಮ್ಮ ಹೋಟ್ಲು ಟೈಮಿಂಗ್ಸ್ ನಾನ್ ವೆಜ್ಜು 10 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ. 8:30 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ. ರಾತ್ರಿ 10:30 11 ಗಂಟೆವರೆಗೂ ಇರ್ತೀವಿ. ಅವತ್ತು 10-10:30 ಸ್ಟಾರ್ಟ್ ಆಗುತ್ತೆ ಸರ್. ಸಂಜೆವರೆಗೂ ಇರ್ತೀವಿ ಸರ್, ಏನು ತೊಂದರೆ ಇಲ್ಲ. 4 ಮತ್ತು 5ನೇ ತಾರೀಕು ಆಗಸ್ಟ್ 4, 5 100 ರೂಪಾಯಿಗೆ 2 ಬಿರಿಯಾನಿ. 100 ರೂಪಾಯಿಗೆ 2 ಬಿರಿಯಾನಿ, ಖುಷಿಯಾಗಿ ಕಬಾಬ್ ಫ್ರೀ. ಬಂದು ಟೇಸ್ಟ್ ಮಾಡಿಲ್ದಿದ್ದವರು ಬಂದು ಮಾಡಲಿ ಅಂತ ನಾವು ಖುಷಿಯಿಂದ ಮಾಡಿರೋದು. ಮಲ್ಲಿಗೆನಗರಿ ಮೈಸೂರಿನ KG ಕೊಪ್ಪಲ್ ಬಳಿ ಇರತಕ್ಕಂತಹ ಹೋಟೆಲ್ ಹೊಟ್ಟೆ ತುಂಬ ಏನಿದೆ, ಈ ಹೆಸರಿನಿಂದನೇ ಸಾಕಷ್ಟು ಪ್ರಖ್ಯಾತಿಯನ್ನು ಗಳಿಸಿತು. ಹೋಟೆಲ್ ಹೊಟ್ಟೆ ತುಂಬದಲ್ಲಿ ಹೊಟ್ಟೆ ತುಂಬ ನಾನ್ ವೆಜ್ಜನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲೊಬ್ರು ಕಸ್ಟಮರ್ ಇದ್ದಾರೆ, ಊಟ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಹೋಟೆಲ್ ಹೆಸರು ಹೊಟ್ಟೆ ತುಂಬ. ಹೊಟ್ಟೆ ತುಂಬ ಅಂತ ತುಂಬ ಚೆನ್ನಾಗಿದೆ. ತುಂಬ ನಮ್ಮ ಫ್ರೆಂಡ್ಗಳು ಎಲ್ಲ ಬಂದು ನಾವು ಇಲ್ಲಿ ಊಟ ಮಾಡ್ತಾ ಇರ್ತೀವಿ. ನಮ್ಗೆ ಯಾವಾಗ ಫ್ರೀ ಸಿಗುತ್ತೆ ನಮ್ಮ ಫ್ರೆಂಡ್ಸ್ಗಳ್ನು ಜೊತೆಲಿ ಕರ್ಕೊಬರ್ತೀವಿ. ನೋ ಕೆಮಿಕಲ್ಸ್, ನೋ ಕಲರ್ಸ್. ಅದು ನೋ ಕೆಮಿಕಲ್ಸ್, ನೋ ಕಲರ್ಸ್ ಅಂತಂದರೆ ಈ ಏನು ಕೊಡ್ತಾರೆ ಊಟಕ್ಕೆ, ಅವರು ಕಲರ್ಸೇ ಆಗಲಿ ಮತ್ತು ಇನ್ನೊಂದು ಕೆಮಿಕಲೇ ಆಗಲಿ ಹಾಕಲ್ಲ. ತುಂಬ ಚೆನ್ನಾಗಿರುತ್ತೆ ಕಬಾಬು ಮತ್ತು ರೈಸು ಏನು ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ. ಆದ್ದರಿಂದ ನಾವು ಯಾವಾಗಲೂ ಬರ್ತಾ ಇರ್ತೀವಿ. ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿರ್ತದೆ. ರೇಟು ಪರವಾಗಿ ತುಂಬ ಕಡಿಮೆನೇ ಇದೆ ರೈಟು. ಅವರು ಈ ಇದರಲ್ಲಿ ನಮ್ಮ ಮೈಸೂರಲ್ಲಿ ಕೊಡ್ತಾವ್ರೆ ಅಂದರೆ ತುಂಬ ಖುಷಿ. ಚಿಕನ್ ರೈಟು ಜಾಸ್ತಿ ಸರ್. ಆಮೇಲೆ ಎಲ್ಲ ರೈಸು ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಆದ್ದರಿಂದ ತುಂಬ ಜನಕ್ಕೆ ಅನುಕೂಲ. ಹಂಗೆ ಮತ್ತು ನಮ್ಮ ಗಂಗೋತ್ರಿ ಹುಡುಗರಾಗಲಿ ತುಂಬ ಇವರಾಗಲಿ ತುಂಬ ಜನ ಬರ್ತಾರೆ. ಮತ್ತು ನಮ್ಮ ಸ್ನೇಹಿತರುಗಳು ಬಂದರೆ ನಾವು 8 ಜನ 10 ಜನ ಬಂದು ಇಲ್ಲಿ ಊಟಕ್ಕೆ ಬರ್ತೀವಿ. ತುಂಬ ಖುಷಿಯಾಗಿ ಅವರು ಮಾತಾಡಿಸ್ತಾರೆ ನಮ್ಮನ್ನ. ಅದೇ ರೀತಿ ಬರ್ತೀವಿ ಸರ್. ತುಂಬ ಚೆನ್ನಾಗಿದೆ ಸರ್. ಆ ಬೋರ್ಡ್ ಹಾಕಿದ್ರಲ್ಲ ಸರ್, ಅದ್ರ ತಕ್ಕಂಗೆ ಏನೈತೆ ಹೊಟ್ಟೆ ತುಂಬ ಹೋಟೆಲ್ ನೋ ಕಲರ್ ನೋ ಕೆಮಿಕಲ್ಸ್ ಅಂತ ಅದೇ ರೀತಿಯೇ ಕೊಡ್ತಾ ಇದ್ದಾರೆ ಸರ್. ತುಂಬ ದಿನದಿಂದ ಬರ್ತಾಯಿದ್ದೀವಿ ಸರ್. ತುಂಬ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ, ಎಲ್ಲ ತೊಂದರೆ ಇಲ್ಲ ಸರ್. ಚೆನ್ನಾಗಿದೆ ಸರ್ವಿಸೇ ಆಗಲಿ ಏನು ಸರ್. ಎಲ್ಲರಿಗೂ ಹೇಳ್ತೀನಿ ಸರ್, ನಮ್ಮ ಮೈಸೂರಲ್ಲಿ ತುಂಬ ಜನಕ್ಕೆ ಗೊತ್ತಿಲ್ಲ ಸರ್. ಹೋಟ್ಲು ದೊಡ್ಡ ಹೋಟ್ಲುಗಳು ನೋಡ್ಕೊ ಹೋಗ್ತಾರೆ ಸರ್. ಆದರೆ ಇಂಥ ಹೋಟ್ಲುಗಳು ನೋಡ್ಬೇಕು ಸರ್. ಬಂದರೆ ಅವರಿಗೆ ಗೊತ್ತಾಯ್ತದೆ ಸರ್. ಮಾಲೀಕರು ಹಂಗೆ ಸರ್, ಹೊಟ್ಟೆ ತುಂಬನೇ ಊಟ ಹಾಕಿ ಕಳಿಸ್ತಾರೆ ಸರ್. ಏನು ತೊಂದರೆ ಇಲ್ಲ ಸರ್. ಆಗಸ್ಟ್ 4ನೇ ತಾರೀಕು 5ನೇ ತಾರೀಕು ಈ ಹೊಟ್ಟೆ ತುಂಬ ಹೋಟೆಲ್ಲು ಓಪನ್ ಮಾಡಿದ್ರು. ಓಪನ್ ಮಾಡಿದಾಗಲಿಂದ ಇಲ್ಲಿವರೆಗೂ ಸಹ ತುಂಬ ಚೆನ್ನಾಗಿ ಕಸ್ಟಮರ್ಸು ರೆಸ್ಪಾನ್ಸ್ ಮಾಡಿದ್ದಾರೆ. ಮತ್ತು ನಾನು ಸಹ ಸತತವಾಗಿ 2 ವರ್ಷಗಳ ಕಾಲ ಈ ಲಾಕ್ಡೌನ್ ಟೈಮಲ್ಲೆಲ್ಲ ಸಹ ನಾನು ಇಲ್ಲಿ ಊಟವನ್ನು ಮಾಡಿದ್ದೀನಿ. ಈ 2ನೇ ವರ್ಷದ ಸಂಭ್ರಮ, ಬಂಪರ್ ಆಫರ್ ಡಬಲ್ ಧಮಾಕ ಇದೆ. ಏನು ಅಂತಂತಂದರೆ ಈ 100 ರೂಪಾಯಿಗೆ 2 ಬಿರಿಯಾನಿ. ಆ್ಯಕ್ಚುಲಿ ಒಂದು ಬಿರಿಯಾನಿಗೆ 70ರಿಂದ 80 ರೂಪಾಯಿ ಚಾರ್ಜ್ ಮಾಡ್ತಾವ್ರೆ. ಅದನ್ನು ಈಗ ಕಸ್ಟಮರ್ಸ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತು 2ನೇ ವರ್ಷದ ಆ್ಯನಿವರ್ಸರಿಗೋಸ್ಕರ 4ನೇ ತಾರೀಕು 5ನೇ ತಾರೀಕು 2023ರಂದು ಬಂದಂಥವ್ರು ಎಲ್ಲರಿಗೂ ಸಹ ಒಂದು ಬಿರಿಯಾನಿಗೆ 70 ರೂಪಾಯಿ ತಗೊಳ್ಳೋದ್ರ ಬದಲು 100 ರೂಪಾಯಿಗೆ 2 ಬಿರಿಯಾನಿ ಉಚಿತವಾಗಿ ಒಂದು ಬಿರಿಯಾನಿ ಎಕ್ಸ್ಟ್ರಾ ಲೆಕ್ಕಾಚಾರ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಕುಷ್ಕ ತಗೊಂಡಂಥ ಸಂದರ್ಭದಲ್ಲಿ ಅವ್ರಿಗೆ ಕಬಾಬು, ಹಾಫ್ ಪ್ಲೇಟ್ ಕಬಾಬು ಫ್ರೀ ಕೊಡ್ತಾವ್ರೆ. ಮತ್ತು ಮೊಟ್ಟೆ ಕೊಡುವಂಥ ಸಾಧ್ಯತೆಯೂ ಇದೆ, ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಖುಷಿಯಾಗುತ್ತೆ. ಅದಕ್ಕೆ ಈ ಹೊಟ್ಟೆ ತುಂಬಕ್ಕೆ ಸರಿಸುಮಾರು
ಸ್ವಿಗ್ಗಿಯಿಂದ ಮತ್ತು ಜೊಮೊಟೊದಿಂದ ಎಲ್ಲ ಸಹ ತುಂಬ ಆರ್ಡ್ರುಗಳು ಬರ್ತಿದೆ. ಆ ಸ್ವಿಗ್ಗಿ ಮತ್ತು ಜೊಮೊಟೊದಿಂದ ಎಲ್ಲರೂ ಸಹ ಸಾಮಾನ್ಯವಾಗಿ 5 ಸ್ಟಾರು ಗ್ರೇಡ್ನ ಕೊಟ್ಟಿರ್ತಕ್ಕಂಥದ್ದು. ಅದರಿಂದನೇ ಗೊತ್ತಾಗುತ್ತೆ ಜನಗಳಿಗೆ ಎಷ್ಟು ಇದು ಟೇಸ್ಟ್ ಆಗೈತೆ, ಎಷ್ಟು ಇಷ್ಟ ಆಗುತ್ತೆ ಫುಡ್ಡು ಅನ್ನೋದ್ರ ಬಗ್ಗೆ ಅರ್ಥ ಆಗುತ್ತೆ. ಗುಡ್ ನ್ಯೂಸ್ ಅವರು ಈ 2 ವರ್ಷದ ಹಿಂದೆ ಮಾಡಿದರು. ಅದನ್ನು ಅವರ ನ್ಯೂಸ್ ಚಾನಲ್ಲಿ ಮಾಡಿದಂಥ ಇದರಲ್ಲಿ ಕಸ್ಟಮರ್ಸ್ಗಳು ತುಂಬ ಜನ ಈ ಹೆಸರು ಕೇಳಿಕೊಂಡೆ ಎಲ್ಲಿಂದನೋ ಯಾವ್ಯಾವುದೋ ಡಿಸ್ಟಿಕ್ಕಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ. ನಾನು ನೋಡಿದಾಗೆ ಚಾಮರಾಜನಗರ, ಕೊಳ್ಳೇಗಾಲ ಇರ್ಬೋದು, ರಾಮನಗರ ಇರ್ಬೋದು, ತುಂಬ ಕಡೆಯಿಂದ ಬಂದು ಊಟ ಮಾಡಿ ವಿಡಿಯೋ ನೋಡ್ಕೊಂಡು ಬಂದು ಊಟ ಮಾಡೋಕ್ಕೆ ಬಂದಿದ್ದೆ, ಅದಕ್ಕೋಸ್ಕರನೇ ಬಂದಿದ್ದು ಹುಡಿಕೊಂಡು ಅಂತೇಳಿ ಬಂದಿದ್ದಾರೆ. ಬೆಳಿಗ್ಗೆ 8:30 9 ಗಂಟೆಗೆ ಹೋಟೆಲ್ಲು ಓಪನ್ ಆದರೆ ರಾತ್ರಿ 10-10:30 ತನಕ ಸಹ ಓಪನ್ ಇರುತ್ತೆ. 10:30 ತನಕ ಬಿಸಿ ಬಿಸಿಯಾದಂಥ ಊಟ ಮತ್ತು ಬಿರಿಯಾನಿ ಎಲ್ಲನೂ ಸಹ ನೀಡ್ತಾರೆ. ಅದರಿಂದ ತುಂಬ ಖುಷಿ ಆಯ್ತದೆ. ಅದರಿಂದ ಅನಿಸುತ್ತೆ ಹೊಟ್ಟೆ ತುಂಬ ಹೆಸರು ತಕ್ಕಾಗಿ ಟೇಸ್ಟಾಗಿ ತುಂಬ ಅತ್ಯುನ್ನತವಾಗಿ ಚೆನ್ನಾಗಿ ನಡೀತಾ ಇದೆ ಅನ್ನೋದು ಕಂಡು ಬರ್ತದೆ. ಹೋಟೆಲ್ ಹೆಸರು ಹೊಟ್ಟೆ ತುಂಬ ಹಂಗೆ ಕೊಡ್ತಾವ್ರೆ, ಪರವಾಗಿಲ್ಲ. ಕ್ವಾಂಟಿಟಿ ಪ್ರೈಸ್ ಎಲ್ಲ ಚೆನ್ನಾಗಿದೆ. ನಾನು 6 ತಿಂಗಳಿಂದ ಬರ್ತಾಯಿದ್ದೀನಿ. ಬಂದು ನನ್ನ ಹೋಟೆಲ್ ಒಂದು ಪ್ಲೇಸು ಅಲ್ಲಿಗೆ ಇಲ್ಲಿ ಬಂದರೆ ಮಂತ್ಲಿ ನಾನು ಇಲ್ಲಿ ಬಂದು ನಮ್ಮ ಫ್ರೆಂಡ್ಸು, ನನ್ನ ಸ್ನೇಹಿತರು, ಇವತ್ತು ನಮ್ಮ ಮಿಸಸ್ ಬಂದವರು. ಬಂದರೆ ಬಿರಿಯಾನಿನೇ ತಿನ್ನೋದು ಎಲ್ಲ ಕಡೆ. ರೈಟ್ ಮಾತ್ರ ಇಲ್ಲಿ ಚೆನ್ನಾಗಿದೆ. ನಮ್ಮ ಸ್ನೇಹಿತರೊಬ್ಬರು ಪರಿಚಯ ಮಾಡ್ತಿದ್ದು ಇದು ಹೋಟೆಲ್ಲು. ಅಲ್ಲಿಂದ ಇಲ್ಲೇ ನಾನು 6 ತಿಂಗಳಿಂದ ಇಲ್ಲೇ ಊಟ ಮಾಡ್ತಾರೆ. ಕ್ವಾಂಟಿಟಿ ಕ್ವಾಲಿಟಿ ಎರಡೂ ಚೆನ್ನಾಗಿದೆ ಸರ್. ಬೇರೆ ಕಡೆ ಕ್ವಾಂಟಿಟಿ ಇರೋಲ್ಲ, ಇರುತ್ತೆ. ಪ್ರೈಸ್ ರೈಟ್ ಜಾಸ್ತಿ ಇರುತ್ತೆ, ಅದು ರೈಟ್ ಜಾಸ್ತಿ ಇರುತ್ತೆ, ಚೆನ್ನಾಗಿರಲ್ಲ ಫುಡ್ಡು. ಆದರೆ ಇಲ್ಲಿ ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿದೆ, ದುಡ್ಡು ಎಲ್ಲ ಪ್ರೈಸ್ ಎಲ್ಲ ಚೆನ್ನಾಗಿದೆ. ಹೊಟ್ಟೆ ತುಂಬ ಕೊಡ್ತಾರೆ. ಹೊಟ್ಟೆ ತುಂಬ ಫುಲ್ ಮಿಲ್ಸಂಗೆ ಕೊಡ್ತಾರೆ. ಹೊಟ್ಟೆ ತುಂಬಾಗಿ ನಮಗೆ ಸಾಕಾಗಲ್ಲ, ನಾವೇ ಕಡಿಮೆ ಇಸ್ಕೊಂಡು ತಿನ್ಕೊಂಡು ಹೋಗ್ತೀವಿ. ಖಂಡಿತ ಸರ್, ಹೆಸರು ತಗಾಗಿ ಇರುತ್ತೆ ಖಂಡಿತ. ಹೊಟ್ಟೆ ತುಂಬ ಸರಸ್ವತಿಪುರಂ ಅಡ್ರೆಸ್ ಇದೆ. ಎಲ್ಲ ಬಂದಿಲ್ಲ KG ಕೊಪ್ಪಳ ರೈಲ್ವೆ ಸ್ಟೇಷನ್ ಪಕ್ಕ ಬಂದು ಎಲ್ಲ ದೈವ ಮಾಡಿ ಊಟ ಮಾಡಿ ಚೆನ್ನಾಗಿದೆ ಎಲ್ಲ. ನಾನು ಫಸ್ಟ್ ಟೈಮ್ ಬಂದಿರೋದು, ನನ್ನ ಹಸ್ಬೆಂಡ್ ಕರ್ಕೊಂಬಂದಿರೋದು. ಹೋಟೆಲ್ ಹೊಟ್ಟೆ ತುಂಬ ಇದೆ, ಫಸ್ಟ್ ಟೈಮ್ ಕೇಳಿದ್ದು. ಬಟ್ ಊಟ ಎಲ್ಲ ಚೆನ್ನಾಗಿದೆ, ಊಟದ್ದೇನು ಕಾಮೆಂಟ್ ಇಲ್ಲ. ನಾವು ವೆಜ್ ತೊಗೊಂಡಿದ್ದೆ, ವೆಜ್ ಚೆನ್ನಾಗಿದೆ. ಅವ್ರು ನಾನ್ ವೆಜ್ ತಿಂತಿದ್ದಾರೆ, ಅದು ಚೆನ್ನಾಗಿದೆ ಅಂತ. ಪ್ರೈಸು ಎಲ್ಲ ಚೆನ್ನಾಗಿದೆ, ಏನು ತುಂಬ ರೀಸನಬಲ್ ಪ್ರೈಸ್ಗೆ ಕೊಡ್ತಾರೆ. ಸೊ ಆರಾಮಾಗಿ ಊಟ, ಒಳ್ಳೆ ಕ್ವಾಲಿಟಿ ಊಟನ ಕಡಿಮೆ ಪ್ರೈಸಲ್ಲಿ ತಿನ್ಬೋದು. ಹೌದು, ಇಲ್ಲಿ ಹತ್ರ ತುಂಬ ಆಫೀಸ್ಗಳಿದೆ. ಹೌದೌದು ತುಂಬ ಜನ ಬರ್ತಾರೆ. ಎಲ್ಲೋ ನಮ್ಗೆ ಎಷ್ಟೋ ಕಡೆ ಇಲ್ಲಿ ಮೈಸೂರಿಗೆ ಬಂದರೆ ಊಟನೇ ಸಿಕ್ಕಿರಲ್ಲ, ಹೋಟೆಲ್ ಹುಡ್ಕೊಂಡು ಓಡಾಡ್ತಾ ಇರ್ತೀವಿ. ಅದು ಈಗೆಲ್ಲ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿ ಕಾಸ್ಟ್ಲಿ ಇರುತ್ತೆ. ಹೋಟೆಲ್ ಇದೇ ಸೇಮ್ ಊಟ ಕೊಡ್ತಾರೆ, ಏನಿಲ್ಲ, ಅಲ್ಲೇನು ವ್ಯತ್ಯಾಸ ಇರಲ್ಲ. ರೇಟ್ ಮಾತ್ರ 300 ರೂಪಾಯಿ 200 ರೂಪಾಯಿ ಹಿಂಗಿರುತ್ತೆ. ಸೊ ಅದಕ್ಕೆ ಹೋಲಿಸ್ಕೊಂಡ್ರೆ ಬೆಟರ್ ಇಲ್ಲಿ ಊಟ. ಹೋಟೆಲ್ ಹೊಟ್ಟೆ ತುಂಬ ಚೆನ್ನಾಗಿದೆ ಹೆಸರು. ಫಸ್ಟ್ ಟೈಮ್ ಕೇಳಿದ್ದು, ಖುಷಿ ಆಯಿತು ನೋಡಿ. ಖಂಡಿತ ಹೆಸ್ರಿಗೆ ತಕ್ಕಂಗೆ ಊಟ ಕೊಡ್ತಿದ್ರು. ಕಂಟಿನ್ಯೂ ಎಲ್ಲ ವಾರಕ್ಕೆ 2-3 ದಿವಸ ಬರ್ತೀನಿ, ಚೆನ್ನಾಗಿರುತ್ತಲ್ಲ. ಅದಕ್ಕೆ ಇಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಸ್ವಲ್ಪ ಜನ ಬರ್ತೀವಿ. ಇವತ್ತು ಆಲ್ ಟಿಕೆಟ್ಸ್ ವಾಪಸ್ ತಿಂಡಿಗೆ ಬರ್ತಿದ್ದೀವಿ. ಹೊಟ್ಟೆ ತುಂಬ ಹೋಟೆಲ್ ಚೆನ್ನಾಗಿರುತ್ತೆ, ಹೊಟ್ಟೆ ತುಂಬ ಕೊಡ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ ಯಾವಾಗಲೂ. ರೇಟು ಕಡಿಮೆನೇ, ಎಲ್ಲಕ್ಕಿಂತ ಇಲ್ಲೇ ಕಡಿಮೆ ಸ್ವಲ್ಪ. ಅದು ಒಂದೊಂದು ಸರಿ ಹಾಸ್ಟೆಲ್ ಚೆನ್ನಾಗಿಲ್ದಾಗ ಇಲ್ಲಿಗೆ ಬರ್ತೀವಿ. ಹೋಟೆಲ್ ಹೊಟ್ಟೆ ತುಂಬ ಅಂತ ರೈಲ್ವೆ ಟ್ರ್ಯಾಕ್ ಮುಂದೆ ಇದೆ, KG ಕೊಪ್ಪಲು ಕೋಲಾರ ಹಿಂಭಾಗ ಸರ್. ಇದು ಬಂದು ಇಲ್ಲಿ 40-45 kg ಚಿಕನ್ ತೊಗೋತಾರೆ. 40-45 kg ಚಿಕನ್ ತೊಗೋತಾರೆ ಸರ್. ನಾವು ಇಲ್ಲೇ ಊಟ ಪಾರ್ಸೆಲ್ ತೊಗೊಂಡೋಗೋದು. ಊಟ ಭಾಳ ಚೆನ್ನಾಗಿದೆ, ಬಂದು ಒಂದು ಸಲ ವಿಸಿಟ್ ಮಾಡಿ ತಿಂದು ನೋಡಿ ಸರ್. ಸರ್ ಹೊಟ್ಟೆ ತುಂಬ ಕೊಡ್ತಾರೆ. ನೀವು ಎಷ್ಟು ತಿಂತೀರ ಅಷ್ಟು ಕೊಡ್ತಾರೆ. ಆರಾಮಾಗಿ ತಿನ್ಬೋದು. ಆರಾಮಾಗಿ ನೀವು ಫ್ಯಾಮಿಲಿ ಕರ್ಕೊ ಬನ್ನಿ, ಬಂದು ಆರಾಮಾಗಿ ತಿನ್ಕೊಳ್ಳಿ ಸರ್. ಸರ್ ಗೀಟ್ತಿದೆ ಸರ್. ಅವರು ಆ ಥರ ಕಾಂಪ್ರಮೈಸ್ ಎಲ್ಲ ಒಳ್ಳೆ ಚಿಕನ್ ಹಾಕ್ತಾರೆ. ಸಾಫ್ಟ್ ಚಿಕನ್ನು, ಸುಗುಣ ಚಿಕನ್ನು, ಮತ್ತು ಎಲ್ಲ ಕ್ವಾಲಿಟಿ ಚೆನ್ನಾಗಿರ್ತದೆ ಸರ್. ಕ್ವಾಂಟಿಟಿನೂ ಚೆನ್ನಾಗಿರ್ತದೆ, ಕ್ವಾಲಿಟಿನೂ ಚೆನ್ನಾಗಿರ್ತದೆ. ಫುಲ್ ಹೊಟ್ಟೆ ತುಂಬ ಕೊಡ್ತಾರೆ ಸರ್. ಅನ್ನದಾತರು ಅನ್ಬೋದು ಇವ್ರಿಗೆ. ಚೆನ್ನಾಗಿರ್ತದೆ ಸರ್ ಹೊಟ್ಟೆ ತುಂಬ. ಒಂದು ಸತಿ ವಿಸಿಟ್ ಮಾಡಿದ್ಮೇಲೆ ಗೊತ್ತಾಯ್ತು ಸರ್ ನಿಮಗೆ ತಿಂದಮೇಲೆ. ಸರ್ ಯಾವಾಗಲೂ ರಶ್ಶಲ್ಲಿ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಆಮೇಲೆ ರೈಲ್ವೆ ಸ್ಟ್ಯಾಂಡ್ ಇದೆ, ಅಲ್ಲಿ ಜನ ಬಂದು ಇಲ್ಲೇ ಚೆನ್ನಾಗಿ ತಿಂತಾರೆ ಸರ್. ಸಂಜೆ ಗಂಟನೂ ಫುಲ್ ರಶ್ ಇರ್ತಿದೆ. ತಿಂದರೆ ಟೇಸ್ಟ್ ಮಾಡಿದ್ರೆ ಗೊತ್ತಾಯ್ತು ಸರ್. ಟೇಸ್ಟು ತುಂಬ ಚೆನ್ನಾಗಿದೆ ಸರ್. ಚಿಕನ್ ಲಾಲಿಪಾಪ್ ಇದೆ, ಕಲ್ಮಿ ಇದೆ, ಕಬಾಬ್ ಇದೆ, ಚಿಕನ್ ಬಿರಿಯಾನಿ ಇದೆ, ಆಮೇಲೆ ಲಿವರ್ ಫ್ರೈ ಇದೆ, ಪೆಪ್ಪರ್ ಇದೆ, ಎಲ್ಲ ಇದೆ ಸರ್. ಚಿಕನಲ್ಲಿ ಎಷ್ಟು ವೆರೈಟಿ ಇದೆ ಸರ್, ಅಷ್ಟು ವೆರೈಟಿಯಲ್ಲಿ ಅವೈಲೇಬಲ್ ಇದೆ ಸರ್. ಬಂದು ನೋಡಿ, ಬಂದು ತಿಂದು ನೋಡಿ ಸರ್, ಭಾಳ ಚೆನ್ನಾಗಿದೆ. ಹೋಟೆಲ್ ಹೊಟ್ಟೆ ತುಂಬ ಸರ್. ಹೋಟೆಲ್ ಹೊಟ್ಟೆ ತುಂಬ ಹೆಸರು ಸರ್. ಹೋಟೆಲ್ ಹೊಟ್ಟೆ ತುಂಬ, ರೈಲ್ವೆ ಟ್ರ್ಯಾಕ್ ಮುಂದೆ, KG ಕೊಪ್ಪಲು, ನಮ್ಮ ಕೋರಟ್ಟಿ ಹಿಂಭಾಗ ಸರ್, ಮೈಸೂರು ಸರ್. ತುಂಬ ರುಚಿಕರವಾಗಿ ಅತಿ ಕಡಿಮೆ ಬೆಲೆಗೆ ಬಡವರಿಂದ ಹಿಡಿದು ಮಿಡಲ್ ಕ್ಲಾಸ್ ಅವರು, ಹೈ ಕ್ಲಾಸು ಎಲ್ಲ ರೀತಿ ಎಲ್ಲರಿಗೂ ಸಮಾನವಾಗದಂತಹ ಆಹಾರಕ್ಕೆ ಉತ್ತಮವಾದಂತಹ ರುಚಿಕರವಾಗಿ ಹೋಟೆಲ್ ಹೊಟ್ಟೆ ತುಂಬ ಪೂರೈಸುತ್ತೆ.
ಹಾಗಾಗಿ ಎಲ್ಲ ರೀತಿಯೂ ಸುವ್ಯವಸ್ಥಿತವಾಗಿ ಸ್ವಚ್ಛತೆಯಿಂದ ಹಿಡಿದಿರ್ಬೋದು, ಎಲ್ಲ ರೀತಿಯೂ ಅನುಕೂಲವಾಗಿದೆ. ಬಂದು ವಿಸಿಟ್ ಮಾಡಿ, ಇಲ್ಲಿ ಒಂದು ಸಲ ಟೇಸ್ಟ್ ನೋಡಿ. ನಮಗೆ 2 ವರ್ಷದಿಂದನೂ ಇದು ಓಪನ್ ಇದೆ. ನಾವು ಇಲ್ಲಿ ರೆಗ್ಯುಲರ್ ಕಸ್ಟಮರೇ. ಕೋರ್ಟಲ್ಲಿ ನಾವು ಲಾಯರ್ ಆಗಿರೋದ್ರಿಂದ ಊಟಕ್ಕಿಲ್ಲೇ ಬಂದು ಊಟ ಮಾಡ್ತಾ ಇರ್ತೀವಿ, ಹಾಗಾಗಿ ಪರಿಚಯ ಇದೆ ಸರ್. ತುಂಬ ರುಚಿಕರವಾಗಿದೆ. ದಯವಿಟ್ಟು ಬಂದು ಎಲ್ಲರೂ ಒಂದು ವಿಸಿಟ್ ಮಾಡಿ. ತುಂಬ ರುಚಿಕರವಾಗಿದೆ, ಆರಾಮಾಗಿ ಕಡಿಮೆ ಬೆಲೆ ಇರೋದ್ರಿಂದ ಬಡವರಿಂದ ಹಿಡಿದು ಶ್ರೀಮಂತರ ತನಕನೂ ಊಟ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹೋಟ್ಲ್ ಹೆಸರು ಹೊಟ್ಟೆ ತುಂಬ ಹೋಟ್ಲ್ ಅಂತ. ಹೊಟ್ಟೆ ತುಂಬ ಹೋಟ್ಲ್ ಅಂತ. ನಾನು ಬಂದು ಚಾಮರಾಜನಗರದವನು. ನಾನು ಇಲ್ಲಿ ಡೈಲಿ ಬರೋದು ಕೆಲಸಕ್ಕೆ. ಇಲ್ಲಿ ನಾನು 2-3 ವರ್ಷ ಹಿಂದೆ ನಾನು ವೆಜ್ ತಿಂತಾಯಿದ್ದೆ. ಇಲ್ಲಿ 2 ವರ್ಷ ಸ್ಟಾರ್ಟು ಇದು ಮಾಡೋರೆ ನಾನ್ ವೆಜ್ಜು. ನಾನು ಇಲ್ಲಿ ನಾನ್ ವೆಜ್ಜು ವಾರಕ್ಕೆ 2-3 ದಿವಸ ತಿಂತೀನಿ. ಯಾಕಂದರೆ ಎಲ್ಲ ಚೆನ್ನಾಗಿರ್ತದೆ. ಆಮೇಲೆ ನೋ ಕಲರು, ನೋ ಕೆಮಿಕಲ್ಲು, ಎಲ್ಲ ಫ್ರೆಶ್ ಆಗಿರ್ತದೆ. ಆಮೇಲೆ ಎಲ್ಲ ಏನು ಸೋಡಾ ಗಿಡ ಏನು ಹಾಕಲ್ಲ, ಪ್ಯೂರಾಗಿರ್ತದೆ. ಮನೇಲಿ ಹೆಂಗೆ ಊಟ ಇರ್ತದೆ ಹಂಗೆ ಇರ್ತದೆ ಸರ್. ಆಮೇಲೆ ನಾನು ನಮ್ಮ ಗ್ಯಾರೇಜ್ ಜೊತೆ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲೇ ಮಾಡೋದು ಊಟ. ಚೆನ್ನಾಗಿರ್ತದೆ ಊಟ. ಬೇರೆ ಕಡೆ ನಾನು 1 ವರ್ಷ ಹಿಂದೆ ಅಲ್ಲಿ ಒಂದು ಮುಂದೆ ಹೋಟ್ಲ್ ಐತೆ ವೆಜ್ ಇರೋದಲ್ಲಿ, ನಾನು ಡೈಲಿ ಬಾತ್ ತಿಂದು ಹೊಟ್ಟೆ ಉರಿ ಬಂದ್ಬಿಟ್ಟು ಇಲ್ಲಿ ನನಗೆ ಗೊತ್ತಾ, ನಿಮ್ಮ ನ್ಯೂಸ್ ಮುಖಾಂತರ 2 ವರ್ಷ ಹಿಂದೆ ನೋಡಿದ್ದೆ. ಆಮೇಲೆ ಇಲ್ಲಿ ಬಂದು ನಾನು ವೆಜ್ ತಿಂದೆ. ಆಮೇಲೆ ನೋ ಕೆಮಿಕಲ್, ನೋ ಸೋಡಾ, ಎಷ್ಟು ತಿಂದರೂ ಹೊಟ್ಟೆ ಉರಿಯಲ್ಲ, ಏನಾಗಲ್ಲ. ಸುರೇಶ್ ಓನರ್ ಆದಂತಹ ನಮ್ಮ ಸುರೇಶ್ ಹೊಟ್ಟೆ ತುಂಬ ಸುರೇಶ್ ಅವರು ಕೂಡ ನಮಗೆ ತುಂಬ ಆತ್ಮೀಯವಾಗಿ ವರ್ತಿಸ್ತಾರೆ. ಮತ್ತು ಇಲ್ಲಿ ತುಂಬ ಜನ ಬಡವರು ಕೂಡ ಇಲ್ಲೆಲ್ಲ ಬಂದು ಊಟ ಮಾಡ್ತಾರೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಹೈ ಕ್ಲಾಸ್ ಫ್ಯಾಮಿಲಿಗಳು ಮಿಡ್ಲ್ ಕ್ಲಾಸಿಂದ ಹಿಡಿದು ಹೈ ಕ್ಲಾಸ್ ಫ್ಯಾಮಿಲಿಗಳು ತುಂಬ ಚೆನ್ನಾಗಿದೆ, ರುಚಿ ಇದೆ, ಶುಚಿ ಇದೆ. ಪ್ಲಸ್ ಯಾರನ್ನೇ ಬಂದರೂ ಕೂಡ ನಮ್ಮ ಮನೆ ರೀತಿಯೇ ಒಂಥರ ಭಾವನೆ ಇದೆ ಹೊರತು ಇಲ್ಲಿ ನಾವೊಂದು ಹೋಟೆಲ್ ಬಂದಿದ್ದೀನಿ ಅನ್ನೋ ಒಂದು ಇದಿಲ್ಲ. ಮತ್ತು ಇಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲೂ ಕೂಡ ಚೆನ್ನಾಗಿ ಬಂದು ಊಟ ಮಾಡ್ತಾರೆ. ಮತ್ತು ಇಲ್ಲಿ ಎದುರುಗಡೆ ರೈಲ್ವೆ ಸ್ಟೇಷನ್ ಇರೋದ್ರಿಂದ ಕೂಡ ಹಳ್ಳಿಯವರು ಕೂಡ ಬಂದು ಚೆನ್ನಾಗಿ ಊಟ ಮಾಡ್ತಾರೆ. ಪ್ಲಸ್ ಎಲ್ಲ ಕೂಡ ಪಾರ್ಸಲ್ ಕೂಡ ತಗೊಂಡು ಹೋಗ್ತಾರೆ. ಯಾಕಂದರೆ ಅಷ್ಟು ರುಚಿ ಇದೆ, ಅಷ್ಟು ಟೇಸ್ಟ್ ಇದೆ. ಅದರಿಂದ ಜನ ಮತ್ತು ಇಲ್ಲಿ ಬರೋವಂಥ ಒಂದು ಪ್ರೀತಿ ವಿಶ್ವಾಸ ಆಯಿತಾ. ಕಡಿಮೆ ದುಡ್ಡು ಚಿಕನ್ ನೋಡ್ರಿ ಇಷ್ಟೊಂದು ದುಬಾರಿಯಾಗಿದೆ, ಆದರೂ ಕೂಡ ಇಲ್ಲಿ ಏನು ಕೊಡ್ತಾರೆ ಅಂದರೆ ಬಡವ್ರ ಮಕ್ಕಳಿಗೆ ಊಟ ಮಾಡಬೇಕು. ಪ್ಲಸ್ ಇವತ್ತು ಅನ್ನದಾತ ಸುಖೀಭವ ಅಂತಂತಾರೆ. ಇವತ್ತು ಅನ್ನ ಎಷ್ಟೋ ಜನ ಕಡಿಮೆನ ಕ್ವಾಲಿಟಿ ಕೊಟ್ಟು ಜಾಸ್ತಿ ಬಿಲ್ ಹಾಕ್ತಾರೆ. ಆದರೆ ಜಾಸ್ತಿ ಹಾಕಿ ನಾವು ಕಡಿಮೆ ಬಿಲ್ ಕೊಡ್ತಾರೆ. ಯಾಕಂದರೆ 4 ಜನ ಚೆನ್ನಾಗಿರಲಿ, ಹೊಟ್ಟೆ ನಮ್ಮ ಊಟ ಮಾಡಲಿ, ಅನ್ನಪೂರ್ಣೇಶ್ವರಿ ಪ್ರತಿಯೊಬ್ಬರು ಒಳ್ಳೇದು ಮಾಡಲಿ ಅಂತ ಒಂದು ಜನಸೇವಾ ಮನೋಭಾವನೆಯಿಂದ ಇವ್ರು ಮಾಡ್ತಿದ್ದಾರೆ ಹೊರತು ಯಾವುದೇ ರೀತಿಯ ಹಣಕಾಸಿನ ವ್ಯವಸ್ಥೆಗೆ ಅವ್ರು ಮಾಡ್ತಾಯಿಲ್ಲ. ಜನಗಳ ಪ್ರೀತಿ ವಿಶ್ವಾಸ ಗೆಲ್ಲಬೇಕು, ಆ ಒಂದು ವಿಚಾರಕ್ಕೋಸ್ಕರ ಸುರೇಶನವ್ರು ಮಾಡ್ತಾಯಿದ್ದಾರೆ ಹೊರತು ಬೇರೆ ಯಾವುದೂ ಇಲ್ಲ. ಅವರು 2 ವರ್ಷಗಳ ಹಿಂದೆ ನಮ್ಮ ಮಾಮನೆ ಇದು ಹೋಟ್ಲು, ಇದು ನಮ್ಮ ಮಾಮಂದೇ ಹೋಟ್ಲು. ಹಂಗಾಗಿ ನಾನು ರೆಗ್ಯುಲರಾಗಿ ಇಲ್ಲಿ ಬಂದೇ ಬರ್ತೀನಿ. ಇಲ್ಲಿ ನೀವು ಏನು ವಿಶೇಷ ಕಾಣ್ಬೋದು ಅಂದರೆ ಇಲ್ಲಿ ಪಕ್ಕಾ ನಾಟಿ ಸ್ಟೈಲು ಸರ್. ಯಾಕೆ ಅಂದರೆ ಭಟ್ರು ಬಂದು ಹಳ್ಳಿಯವರು, ಅವ್ರು ಪಕ್ಕಾ ನಾಟಿ ಸ್ಟೈಲ್ ಮಾಡ್ತಾರೆ ಸರ್. ಮದ್ದೂರಿಂದ ಬರೋದವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಿಮ್ಗೆ ನಾಟಿ ಸ್ಟೈಲ್ ಸಿಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಈ ವಯಸ್ಸಿನ ಹುಡುಗರು ಅವ್ರಿಗೆ ಜಿಮ್ಗೆ ಹೋಗ್ತಿರ್ತಾರೆ ಅಥವಾ ಮತ್ತೊಂದೇನೋ ಅವರಿಗೆ ಪೌಷ್ಟಿಕಾಂಶ ಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಸರಿಯಾದ ತಕ್ಕಂಥ ಪೌಷ್ಟಿಕಾಂಶ ಆಹಾರ ಇಲ್ಲಿ ಸಿಗುತ್ತೆ, ಅದು ಕಡಿಮೆ ದರದಲ್ಲಿ. ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಚಿಕನ್ನು ಮಟನ್ನು ಜೊತೆಗೆ ನಿಮಗೆ ಫ್ರೈ, ಬಿರಿಯಾನಿ ಇಂಥ ಐಟಮ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ ಕಡಿಮೆ ರೇಟಿಗೆ. ಅದರಲ್ಲೂ ತುಂಬ ಖುಷಿ ಇದೆ ಸರ್. ಸರ್ ಅಂದರೆ ಯುವಕರಿಗೆ ತುಂಬ ಉಪಯೋಗ ಆಗೋಂಥ ಹೋಟ್ಲಿದು. ಯಾಕೆಂದರೆ ಅವ್ರಿಗೆ ಹೆಚ್ಚಿನ ಪೌಷ್ಟಿಕಾಂಶ ಇಲ್ಲಿ ಕಡಿಮೆ ದರದಲ್ಲಿ ಸಿಗುತ್ತೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮೈಸೂರಿನ KG ಕೊಪ್ಪಲ್ನಲ್ಲಿ ಇರ್ತಕ್ಕಂತಹ ಹೋಟೆಲ್ ಹೊಟ್ಟೆ ತುಂಬ ಅಂತ ಏನಿದೆ ಇಲ್ಲಿನ ವಿಶೇಷತೆ. ಯಾಕಂದರೆ ಚಿಕನ್ ಬಿರಿಯಾನಿ ಬಂದು ನಿಮಗೆ 70 ರೂಪಾಯಿಗೆ ಸಿಗುತ್ತೆ. ಅದೇ ರೀತಿ ಬಿರಿಯಾನಿ ಕುಷ್ಕ ಬಂದು ನಿಮಗೆ 40 ರೂಪಾಯಿಗೆ ಸಿಗುತ್ತೆ. ಮತ್ತು ಬೇರೆ ಬೇರೆ ಬಿರಿಯಾನಿ ಕುಷ್ಕ ಇರ್ಬೋದು, ವೈಟ್ ರೈಸ್ ಇರ್ಬೋದು, ಲೆಗ್ ಪೀಸ್ ಇರ್ಬೋದು, ಮಟನ್ ಚಾಪ್ಸು, ಬೋಟಿ, ತಲೆಮಾಂಸ, ಚಿಕನ್ ಚಾಪ್ಸು ಎಲ್ಲ ರೀತಿಯ ಬೋರ್ಡ್ಗಳನ್ನು ಹಾಕಿದ್ದಾರೆ. ಎಲ್ಲವೂ ಕೂಡ ರೀಸನೇಬಲ್ ರೇಟ್ನಲ್ಲಿ ಸಿಗ್ತದೆ. ಸೊ ಹೆಸರಿಗೆ ತಕ್ಕಂತೆ ಈ ಹೋಟೆಲ್ಗೆ ಬಂದಂಥ ಸಂದರ್ಭದಲ್ಲಿ 70 ರೂಪಾಯಿಗೆ ಹೋಟೆಲ್ ಹೊಟ್ಟೆ ತುಂಬದಲ್ಲಿ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.